ಇವತ್ತಿನ ದಿನ ನಾವು ರಾಜ್ಯಶಾಸ್ತ್ರದ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಪ್ರಸ್ತುತ ಚಾಲ್ತಿಯಲ್ಲಿರುವ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಜಾರಿಯಾದ ವರ್ಷ. ಮೊದಲನೇದು 1992, 1990, 1993, 1996. ಇದರಲ್ಲಿ ಉತ್ತರ ಏನಪ್ಪ ಅಂದರೆ 1993. ನೆಕ್ಸ್ಟ್, ಇದರ ಕೆಲವು ವಿವರಣೆಯನ್ನು ತಿಳಿದುಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಅಧಿನಿಯಮ 1993ರಲ್ಲಿ ಜಾರಿಗೆ ಬಂತು. ಅಧಿಕೃತವಾಗಿದ್ದು ಮೇ 10, 1993ರಿಂದ ಜಾರಿ ಆಯಿತು. ಈ ಕಾಯ್ದೆಯು ಗ್ರಾಮ ಮತ್ತು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ 3 ಶ್ರೇಣಿಯ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸಿತು. ಈ ತಿದ್ದುಪಡಿಯ ನಂತರ ಈ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಎಂದರೆ ಅದು ಕರ್ನಾಟಕ ರಾಜ್ಯ. ನೆಕ್ಸ್ಟ್, ಇದರ ಮುಖ್ಯಾಂಶಗಳು. ಕಾಯ್ದೆ ಹೆಸರೇನಪ್ಪ ಅಂದರೆ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ. ಇದು 1993ರಲ್ಲಿ ಜಾರಿಗೆ ಬಂತು. ಜಾರಿಯಾದ ದಿನಾಂಕ ಮೇ 10. 3 ರೀತಿಯ ಶ್ರೇಣಿಯ ಪಂಚಾಯತ್ ರಾಜ್ ಯಾವುದಂದರೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಎಂಬ 3 ಶ್ರೇಣಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ. ನೆಕ್ಸ್ಟ್, ಎರಡನೇ ಪ್ರಶ್ನೆ. ಗ್ರಾಮದ ಎಲ್ಲ ಮತದಾರರು ಪಾಲ್ಗೊಳ್ಳುವ ಗ್ರಾಮದ ಮಂಡಳಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಜನವಸತಿ ಸಭೆ, ವಾರ್ಡ್ ಸಭೆ, ಗ್ರಾಮ ಸಭಾ ಮತ್ತು ಗ್ರಾಮ ಪಂಚಾಯತ್. ನಾವು ಗ್ರಾಮದಲ್ಲಿ ಮತ್ತು ಗ್ರಾಮದ ಎಲ್ಲ ಮತದಾರರು ಪಾಲ್ಗೊಳ್ಳುವ ಗ್ರಾಮದ ಮಂಡಳಿಯನ್ನು ನಾವು ಗ್ರಾಮ ಸಭಾ ಎಂದು ಕರೆಯುತ್ತೇವೆ. ಏನಂತ ಕರಿತೀವಪ್ಪ ಅಂದರೆ ಗ್ರಾಮ ಸಭಾ ಎಂದು ನಾವು ಕರಿತೇವೆ. ಇದರ ವಿವರಣೆಯನ್ನು ನೋಡ್ತಾ ಹೋಗೋಣ. ಗ್ರಾಮ ಸಭೆಯು ಗ್ರಾಮ ಮಟ್ಟದಲ್ಲಿನ ಅತ್ಯುನ್ನತ ಪ್ರಜಾಸತ್ತಾತ್ಮಕ ಸಂಸ್ಥೆಯಾಗಿದೆ. 18 ವರ್ಷ ಮೇಲ್ಪಟ್ಟ ಮತದಾರರು ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿದ ಗ್ರಾಮದ ಎಲ್ಲ ನಾಗರಿಕರ ಸಾಮಾನ್ಯ ಸಭೆಯಾಗಿದೆ. ಇದು ಸ್ಥಳೀಯ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಅಭಿವೃದ್ಧಿಯ ಯೋಜನೆಗಳ ಅನುಷ್ಠಾನ, ಫಲಾನುಭವಿಗಳ ಆಯ್ಕೆ ಮತ್ತು ಗ್ರಾಮದ ಅಗತ್ಯತೆಗಳನ್ನು ಚರ್ಚಿಸಿ ನಿರ್ಣಯ ಕೈಗೊಳ್ಳುವ ಶಾಶ್ವತ ಸಂಸ್ಥೆಯಾಗಿದೆ. ಇದರ ಒಂದು ಪ್ರಮುಖ ಕಾರ್ಯಗಳು: ಗ್ರಾಮ ಪಂಚಾಯಿತಿಯ ವಾರ್ಷಿಕ ಆಯವ್ಯಯ, ಬಜೆಟ್, ಆಡಿಟಿಂಗ್ ವರದಿಗಳನ್ನು ಪರಿಶೀಲಿಸುವುದು. ಅದೇ ರೀತಿ ಅಭಿವೃದ್ಧಿ ಯೋಜನೆಗಳ ಫಲಾನುಭವಿಗಳ ಉದಾಹರಣೆಗೆ ಯಾವುದಪ್ಪ ಅಂದರೆ ಮನೆ ಇರ್ಬೋದು, ಪಿಂಚಣಿ ಇರ್ಬೋದು, ಆಯ್ಕೆ ಮಾಡುವುದು. ನೆಕ್ಸ್ಟ್, ಕುಡಿಯುವ ನೀರು, ರಸ್ತೆ, ನೈರ್ಮಲ್ಯ ಮುಂತಾದ ಸ್ಥಳೀಯ ಸಮಸ್ಯೆಗಳನ್ನು ಚರ್ಚಿಸಿ ಪರಿಹರಿಸುವುದು. ನೆಕ್ಸ್ಟ್, ಗ್ರಾಮದ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವುದು. ನೋಡ್ರಿ, ಈ ಒಂದು ಗ್ರಾಮ ಸಭೆಯು ಕೋರಂ ನೋಡಿ ಎಷ್ಟಿರ್ಬೇಕಪ್ಪ. ಸಭೆ ನಡೆಯಲು ಒಟ್ಟು ಮತದಾರರ ಕನಿಷ್ಠ 1/10 ಅಥವಾ 100 ಸದಸ್ಯರಲ್ಲಿ ಯಾವುದೋ ಕಡಿಮೆಯೋ ಅದು ಹಾಜರಿರಬೇಕು. ಯಾವುದು ಕಡಿಮೆಯೋ ಅದು ಹಾಜರಿರಬೇಕು. ಅಧ್ಯಕ್ಷತೆ: ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಭೆ ಅಧ್ಯಕ್ಷತೆಯನ್ನು ಇವರು ವಹಿಸಿರುತ್ತಾರೆ. ನೆಕ್ಸ್ಟ್, ಗ್ರಾಮ ಸ್ವರಾಜ್ ಇವರ ಕಲ್ಪನೆಯಾಗಿದೆ. ನೋಡ್ರಿ, ಗ್ರಾಮ ಸ್ವರಾಜ್ ಎಂಬ ಇದು ಯಾರ ಒಂದು ಕಲ್ಪನೆ ಅಂತ ನಾವು ನೋಡ್ತಾ ಹೋಗೋಣ ಇವಾಗ. ನೋಡ್ರಿ, ಮೊದಲನೇದ್ದು ಗೋಪಾಲಕೃಷ್ಣ ಗೋಖಲೆ, ಎರಡನೇದ್ದು ಬಾಲಗಂಗಾಧರ ತಿಲಕ್, ಮೂರನೇದ್ದು ಮಹಾತ್ಮ ಗಾಂಧೀಜಿ, ನಾಲ್ಕನೇದ್ದು ಜಯಪ್ರಕಾಶ್ ನಾರಾಯಣರಾವ್.
ನಾವು ಈಗ ಗ್ರಾಮ ಸ್ವರಾಜ್ ಯಾರ ಒಂದು ಕಲ್ಪನೆಯಪ್ಪ ಅಂದರೆ ಅದು ಮಹಾತ್ಮ ಗಾಂಧೀಜಿಯವರ ಒಂದು ಕಲ್ಪನೆ. ಇದರ ಒಂದು ವಿವರಣೆಯನ್ನು ಮುಂದೆ ನೋಡ್ತಾ ಹೋಗೋಣ. ನೋಡಿ, ಗ್ರಾಮ ಸ್ವರಾಜ್ ಕಲ್ಪನೆಯು ಮಹಾತ್ಮ ಗಾಂಧೀಜಿಯವರದ್ದು. ಪ್ರತಿಯೊಂದು ಗ್ರಾಮವು ಸ್ವಾವಲಂಬನೆಯಾಗಿರಬೇಕು, ತನ್ನ ಅಗತ್ಯತೆಗಳನ್ನು ತಾನೇ ಪೂರೈಸಿಕೊಳ್ಳಬೇಕು ಮತ್ತು ಸ್ಥಳೀಯ ಆಡಳಿತ ಪಂಚಾಯತ್ ರಾಜ್ ನಡೆಸಬೇಕು. ಸ್ಥಳೀಯ ಆಡಳಿತವನ್ನು ಯಾರು ನಡೆಸಬೇಕು ಅಂದರೆ ಪಂಚಾಯತ್ ರಾಜ್ ನಡೆಸಬೇಕು ಎಂಬುದವರ ಮೂಲಭೂತ ಕನಸಾಗಿತ್ತು. ಈ ಪರಿಕಲ್ಪನೆಯು ಅಧಿಕಾರ ವಿಕೇಂದ್ರೀಕರಣ ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನು ಮುಖ್ಯ ಗುರಿಯಾಗಿ ಹೊಂದಿದೆ. ಗ್ರಾಮ ಸ್ವರಾಜ್ಯದ ಪ್ರಮುಖ ಮುಖ್ಯಾಂಶಗಳು ನೋಡ್ತಾ ಹೋದರೆ ಸ್ವಾವಲಂಬನೆ. ನೋಡ್ರಿ, ಹಳ್ಳಿಗಳು ಮತ್ತು ಆಹಾರ, ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳಿಗಾಗಿ ಸ್ವಾವಲಂಬನೆಯಾಗಿರಬೇಕು. ಅಧಿಕಾರ ವಿಕೇಂದ್ರೀಕರಣ ನೋಡ್ರಿ, ಗ್ರಾಮದ ಆಡಳಿತವನ್ನು ಗ್ರಾಮಸ್ಥರೇ ನಡೆಸಬೇಕು. ಈ ಒಂದು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಯಾವ ರೀತಿಯಪ್ಪ ಅಂದರೆ ಅಧಿಕಾರ ವಿಕೇಂದ್ರೀಕರಣವನ್ನು ಗ್ರಾಮದ ಆಡಳಿತವನ್ನು ಗ್ರಾಮಸ್ಥರೇ ನಡೆಸಬೇಕಂತೆ. ನೋಡ್ರಿ, ಆದರ್ಶ ಗ್ರಾಮ, ನೈರ್ಮಲ್ಯ, ಅಹಿಂಸೆ ಮತ್ತು ಸಹಕಾರದ ಆಧಾರದ ಮೇಲೆ ಹಳ್ಳಿಗಳ ನಿರ್ಮಾಣ ಆಗುತ್ತೆ. ನೋಡ್ರಿ, ಮಹಾತ್ಮ ಗಾಂಧೀಜಿಯವರು ನೋಡ್ರಿ, ಭಾರತದ ನೈಜ ಅಭಿವೃದ್ಧಿಯು ಹಳ್ಳಿಗಳಿಂದಲೇ ಪ್ರಾರಂಭವಾಗಬೇಕೆಂದು ಅವರ ಒಂದು ಕಲ್ಪನೆಯಾಗಿತ್ತು. ನೆಕ್ಸ್ಟ್ 4ನೇ ಪ್ರಶ್ನೆ. ಜಿಲ್ಲಾ ಪಂಚಾಯಿತಿಯ ದಿನನಿತ್ಯ ಕಾರ್ಯಗಳನ್ನು ನೋಡಿಕೊಳ್ಳಲು ನೇಮಕಗೊಳ್ಳುವ ಅಧಿಕಾರಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ನೋಡ್ರಿ, ನಾವು ಜಿಲ್ಲಾ ಮಟ್ಟದಲ್ಲಿ, ಅದೇ ರೀತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಅಧಿಕಾರಿಗಳನ್ನು ನೋಡಬಹುದು. ಅದರಲ್ಲಿ ನಾವು ಜಿಲ್ಲಾ ಪಂಚಾಯಿತಿಯ ದಿನನಿತ್ಯ ಕಾರ್ಯಗಳನ್ನು ಯಾರು ನೋಡಿಕೊಳ್ತಾರೆ ಅನ್ನೋದು ತಿಳಿದುಕೊಳ್ಳೋಣ. ಇವಾಗ ಮೊದಲನೇದ್ದು ಜಿಲ್ಲಾಧಿಕಾರಿ, ಎರಡನೇದ್ದು ಜಿಲ್ಲಾ ಲೆಕ್ಕಾಧಿಕಾರಿ, ಮೂರನೇದ್ದು ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ, ನಾಲ್ಕನೇದ್ದು ಮುಖ್ಯ ಕಾರ್ಯನಿರ್ವಾಹಕ. ನೋಡ್ರಿ, ಜಿಲ್ಲಾ ಪಂಚಾಯಿತಿಯಲ್ಲಿ ಯಾರು ಇರ್ತಾರಪ್ಪ ಅಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರುತ್ತಾರೆ. ಇವರ ಜಿಲ್ಲಾ ಪಂಚಾಯಿತಿಯ ಒಂದು ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡಿರ್ತಾರೆ. ಇದರ ವಿವರಣೆಯನ್ನು ಮುಂದೆ ನೋಡೋಣ. ಇವಾಗ ಜಿಲ್ಲಾ ಪಂಚಾಯತ್ ಅಧಿಕಾರಿ ನೋಡ್ರಿ, ಕರ್ನಾಟಕದ ಜಿಲ್ಲಾ ಪಂಚಾಯತ್ಗಳ ಆಡಳಿತಾತ್ಮಕ ಮುಖ್ಯಸ್ಥರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರೆದಿದ್ದಾರೆ ಇವ್ರನ್ನ. ಇವರು IAS ಅಥವಾ KS ಹಿರಿಯ ಶ್ರೇಣಿಯ ಅಧಿಕಾರಿಗಳಾಗಿರುತ್ತಾರೆ. ಜಿಲ್ಲೆಯ ಅಭಿವೃದ್ಧಿ ಯೋಜನೆಗಳು, ಪಂಚಾಯತ್ ರಾಜ್ ಸಂಸ್ಥೆಗಳ ಮೇಲ್ವಿಚಾರಣೆ ಮತ್ತು ಆಡಳಿತವನ್ನು ಇವರು ನಿರ್ವಹಿಸುತ್ತಾರೆ. ಜಿಲ್ಲಾ ಪಂಚಾಯತ್ ಪ್ರಮುಖ ಅಧಿಕಾರಿಗಳು ಆಡಳಿತ ರಚನೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೋಡ್ರಿ, ಅವರ ಒಂದು ಜಿಲ್ಲಾ ಪಂಚಾಯತ್ ಆಡಳಿತದ ಮುಖ್ಯಸ್ಥರಾಗಿರ್ತಾರೆ. ಮತ್ತು ಮುಖ್ಯ ಲೆಕ್ಕಾಧಿಕಾರಿ ನೋಡ್ರಿ, ಹಣಕಾಸು ಮತ್ತು ಲೆಕ್ಕ ಪರಿಶೋಧನಾ ವಿಭಾಗದ ಮುಖ್ಯಸ್ಥರಾಗಿರ್ತಾರೆ. ಇವರು ರಾಜ್ಯ ಖಾತೆಗಳ ಇಲಾಖೆಯಿಂದ ನೇಮಕ ಆಗಿರ್ತಾರೆ. ಯಾರು? ಮುಖ್ಯ ಲೆಕ್ಕಾಧಿಕಾರಿ. ಮುಖ್ಯ ಯೋಜನಾಧಿಕಾರಿ ಅಂದರೆ CPO ವಾರ್ಷಿಕ ಕ್ರಿಯಾ ಯೋಜನೆ ಮತ್ತು ಯೋಜನೆಗಳ ಅನುಷ್ಠಾನ ಮೇಲ್ವಿಚಾರಣೆ ಮಾಡುತ್ತಾರೆ. ಉಪಕಾರ್ಯದರ್ಶಿಗಳು ಡೆಪ್ಯೂಟಿ ಸೆಕ್ರೆಟರೀಸ್ ಆಡಳಿತ ಮತ್ತು ಅಭಿವೃದ್ಧಿ ವಿಭಾಗಗಳನ್ನು ನಿರ್ವಹಿಸುತ್ತಾರೆ. ಗ್ರಾಮ ಸಭೆಯು ಪ್ರತಿ ಡ್ಯಾಶ್ ಸಭೆ ಸೇರಬೇಕು ಅಂದರೆ ಗ್ರಾಮ ಸಭೆಯು ಗ್ರಾಮ ಪಂಚಾಯತಿಯವರು ಅಂದರೆ ಗ್ರಾಮಗಳಲ್ಲೇ ಸಭೆಗಳನ್ನು ನಡೆಸಬೇಕು. ಅದು ಎಷ್ಟು ತಿಂಗಳಿಗೊಮ್ಮೆ ನಡೆಸಬೇಕೆಂಬುದು ಇದರ ಒಂದು ಪ್ರಶ್ನೆ ಆಗಿರುತ್ತದೆ. ಅಂದರೆ 1 ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, 10 ತಿಂಗಳಿಗೊಮ್ಮೆ. ಗ್ರಾಮ ಸಭೆಯು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಕೂಡ ನಡೀತಾ ಇದ್ದಾವೆ. ಅದು ಎಷ್ಟು ತಿಂಗಳಿಗೊಮ್ಮೆ ಅಂದರೆ 6 ತಿಂಗಳಿಗೊಮ್ಮೆ ಏನಪ್ಪ ಅಂದರೆ ಗ್ರಾಮ ಸಭೆ ಸೇರಬೇಕಾಗುತ್ತೆ. ಇದರ ಒಂದು ವಿವರಣೆಯನ್ನು ಮುಂದೆ ನೋಡ್ತಾ ಹೋಗೋಣ. ಈಗ ಕರ್ನಾಟಕದಲ್ಲಿ ಗ್ರಾಮ ಸಭೆಯು ಕನಿಷ್ಠ ಪ್ರತಿ 6 ತಿಂಗಳಿಗೊಮ್ಮೆ ಅಂದರೆ ವರ್ಷಕ್ಕೆ ಕನಿಷ್ಠ 2 ಬಾರಿ ನಡೆಯಬೇಕು. ಈ ಸಭೆಗಳನ್ನು ಸಾಮಾನ್ಯವಾಗಿ ಜನವರಿ 26, ಮೇ 1, ಆಗಸ್ಟ್ 15 ಮತ್ತು ಅಕ್ಟೋಬರ್ 2 ರಂದು ಅಥವಾ ಸರ್ಕಾರದ ಆದೇಶದ ಮೇರೆಗೆ ಕರೆಯಲಾಗುತ್ತದೆ. ಗ್ರಾಮ ಸಭೆಯ ಪ್ರಮುಖ ಅಂಶಗಳು: ಅವಧಿ ಯಾವುದೇ 2 ಸಭೆಗಳ ನಡುವೆ 6
ಗಿಂತ ಹೆಚ್ಚು ಅಂತರವಿರಬಾರದು. ನೋಡ್ರಿ, ಕಾರ್ಯಗಳೇನಪ್ಪ ಅಂದರೆ ಗ್ರಾಮದ ಅಭಿವೃದ್ಧಿ ಯೋಜನೆಗಳು, ಫಲಾನುಭವಿಗಳ ಗುರುತಿಸುವಿಕೆ ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡೋದು. ನೋಡ್ರಿ, ಅನರ್ಹತೆ ಯಾವ ರೀತಿಯಪ್ಪ? ಸತತ 2 ಸಭೆಗಳನ್ನು ನಡೆಸದಿದ್ದರೆ ಅಧ್ಯಕ್ಷರು ಮತ್ತು ಸದಸ್ಯರ ಮೇಲೆ ಕ್ರಮ ಕೈಗೊಳ್ಳಲು ಅವಕಾಶವಿರುತ್ತದೆ. ಅಂದರೆ ಇದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂದರೆ ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಸತತ 2 ಸಭೆಗಳನ್ನು ನಡೆಸದಿದ್ದರೆ ಅಂದರೆ ಇವರು ವರ್ಷದಲ್ಲಿ 2 ಸಭೆಗಳನ್ನು ನಡೆಸದಿದ್ದರೆ ಅಧ್ಯಕ್ಷರು ಮತ್ತು ಸದಸ್ಯರ ಮೇಲೆ ಕ್ರಮಗಳನ್ನು ನಾವು ಸಾರ್ವಜನಿಕರು ಕೈಗೊಳ್ಳಬಹುದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.